ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ, ನಿಮ್ಗೆ ಮಹಿಮೆಯಾಗಲಿ ರಾಜಾವೆ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ದೇವರೇ ಕರ್ತನೆ, ಪವಿತ್ರಾತ್ಮರು ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ ದೇವರೇ. ನಾವು ಕೇಳುತ್ತೇವೆ ತಂದೆ, ಕೇಳಿದ ಮಾತ್ರವಲ್ಲ ಸ್ವಾಮಿ, ಪ್ರತಿ ದಿವಸ ನಾವು ಕರ್ತನೆ ಶುದ್ಧ ಆಗಲೇಬೇಕಲ್ಲಪ್ಪ. ನಿಮ್ಮ ವಾಕ್ಯನೂ ಅದೇ ರೀತಿ ಬರೆಯಲ್ಪಟ್ಟಿದೆ. ಪ್ರತಿ ದಿವಸ ನೀವು ಶುದ್ಧಿ ಆಗ್ತಾ ಬನ್ನಿರಿ ಎಂಬುದಾಗಿ. ಹಾಲೆಲೂಯಾ. ಹೌದು ಸ್ವಾಮಿ, ನಮ್ಮನ್ನು ಶುದ್ಧ ಮಾಡ್ಕೊಂಡಿದ್ದಕ್ಕಾಗಿ ಸ್ತೋತ್ರ. ನೀವು ಶುದ್ಧಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ, ಅದರಲ್ಲಿ 5ನೇ ವಚನವನ್ನ ತೆಗೆದುಕೊಳ್ಳೋಣ. ದ್ರವ್ಯ ಆಶೆ ಇಲ್ಲದವರಾಗಿರ್ರಿ, ನಿಮ್ಮಲ್ಲಿ ಇರುವುಗಳಲ್ಲಿಯೂ ತೃಪ್ತರಾಗಿರ್ರಿ. ಹಾಲೆಲೂಯಾ. ದೇವರು ನಮಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ದ್ರವ್ಯ ಆಶೆ, ಅಧಿಕವಾದ ಆಸೆ, ದುರಾಶೆ, ಇನ್ನೂ ಬೇಕು, ಇನ್ನೂ ಹಾಗೆ ಜೀವಿಸ್ಬೇಕು, ಹೀಗಿರಬೇಕು. ಹಾಲೆಲೂಯಾ. ದ್ರವ್ಯ ಆಶೆಯನ್ನ ಬಿಟ್ಟು ಬಿಡ್ರಿ ಅಂತಾರೆ ದೇವರು. ಯಾಕೆ? ಈ ಭೂಮಿ ಮೇಲೆ ಇದ್ಯಾವುದು ಉಳಿಯೋದಿಲ್ಲ ಅಂತ ಯೇಸು ಸ್ವಾಮಿ ಚೆನ್ನಾಗಿ ಹೇಳಿದ್ದಾರೆ. ಒಂದು ಕಲ್ಲಿನ ಮೇಲೆ ಒಂದು ಕಲ್ಲು ಉಳಿಯುವುದಿಲ್ಲ. ನಾವು ನೀವು ನಿಂತಿರೋ ಈ ಭೂಮಿ ಇರುವುದಿಲ್ಲ. ಹಾಲೆಲೂಯಾ. ಆಕಾಶ ಇರುವುದಿಲ್ಲ. ಸೂರ್ಯ, ಚಂದ್ರ, ನಕ್ಷತ್ರಗಳು ಇದ್ಯಾವುದು ಇರುವುದಿಲ್ಲ, ಉಳಿಯುವುದಿಲ್ಲ. ಹಾಲೆಲೂಯಾ. ಹಾಗಾಗಿ ದ್ರವ್ಯ ಆಶೆ ಏನು ಮಾಡೋದು ತೆಗೆದುಕೊಂಡು, ಲೋಕವೆಲ್ಲ ನೀನು ಸಂಪಾದನೆ ಮಾಡಿಕೊಂಡ್ರೆ ನಿಜ, ಮಾಡ್ಕೋ, ತೊಂದರೆ ಇಲ್ಲ. ವಿಶಾಲವಾಗಿದೆ ಪ್ರಪಂಚ, ಬೇಕಾದಷ್ಟು ದುಡ್ಡುಗಳಿದೆ, ಬೇಕಾದಷ್ಟು ಸಂಪಾದನೆ ಮಾಡುವ ಅನೇಕ ದಾರಿಗಳು ಇದೆ. ಆದರೆ ನ್ಯಾಯವಾದ ದಾರಿಯಲ್ಲಿ ಬಿಟ್ಟು ಹಲವಾರು ದಾರಿಗಳು ತುಂಬಾ ಇದೆ. ಆದರೆ ದೇವರು ಹೇಳ್ತಾರೆ, ಭೂ ಸಂಬಂಧವ ಯಾವ್ದಿರ್ತದೆ, ಭೂ ಸಂಬಂಧವುಗಳ ಮೇಲೆ ಮನಸ್ಸನ್ನ ಇಡಬೇಡ್ರಿ. ಹಾಲೆಲೂಯಾ. ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ? ಪರಲೋಕ ಸಂಬಂಧವನ್ನ ಬಿಟ್ಟು ಬಿಟ್ಟು ಭೂಲೋಕದಲ್ಲಿರುವಂತ ಸಂಬಂಧವು ಏನೇನಿದೆ, ಪ್ರಾಪರ್ಟಿ, ಅದು ಇದು, ಹೀಗಿರ್ಬೇಕು, ಹಾಗಿರ್ಬೇಕು, ನನ್ನ ಮಕ್ಕಳಿಗೆ ಹಾಗೆ ಮಾಡಬೇಕು, ಹೀಗೆ ಓದಿಸ್ಬೇಕು, ಒಳ್ಳೆ ಉದ್ಯೋಗ ತರಿಸ್ಬೇಕು. ಹಾಲೆಲೂಯಾ. ಇದ್ಯಾವುದು ತಪ್ಪಲ್ಲ. ಆದರೆ ದೇವರನ್ನ ಬಿಟ್ಟು ಮಾಡುವುದೆಲ್ಲ ವ್ಯರ್ಥ ಕಾರ್ಯಗಳೇ ಪ್ರಿಯನಾದ ಸಹೋದರ. ಎಷ್ಟು ಜನ ಎಲ್ಲ ನಾವು ಡಾಕ್ಟರ್ ಮಾಡಿಸ್ಬೇಕು, ಇಂಜಿನಿಯರ್ ಮಾಡಬೇಕು, ಲೆಕ್ಚರ್ಸ್ ಮಾಡಬೇಕು, ಏನೇನೋ ಕನಸುಗಳು ಕಾಣ್ತಾ ಇದ್ದೀರಾ. ಹಾಲೆಲೂಯಾ. ಯಾರಾದ್ರೂ ಯೇಸು ಸ್ವಾಮಿ ಕೆಲಸ ಮಾಡೋರು ಯಾರಾದ್ರೂ ಇದ್ದೀರಾ ಅಂತ ಪರಲೋಕದಲ್ಲಿ ದೇವರು ಕೇಳಿದ್ರೆ ಉತ್ತರ ಇದೆಯಾ? ಎಂದಿಗೂ ಇಲ್ಲ. ಯಾಕಂದ್ರೆ ಸೇವೆ ಅಷ್ಟು ಕಠಿಣ, ಸುಲಭವಾದ ಸೇವೆಗಳಲ್ಲ. ನಾವು ನೀವೆಲ್ಲ ನೆನೆಸಿದ ರೀತಿ ಸೇವೆ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಾಲೆಲೂಯಾ. ಪ್ರತಿ ದಿವಸ ದೇವರೊಂದಿಗೆ ನಾವು ಮಾತನಾಡಬೇಕು. ಯಾವ ವಿಶ್ವಾಸಿಗಳಿಗೆ ಕಷ್ಟ ಇದೆಯೋ, ಸಮಸ್ಯೆಗಳಿದೆಯೋ, ಅವ್ರನ್ನ ಸಂತೈಸ್ಬೇಕು. ಅವ್ರು ಫೋನ್ ಮಾಡಿದಾಗ ನಾವು ಫೋನ್ ತೆಗಿಬೇಕು. ಫೋನ್ ತೆಗ್ದಿಲ್ಲ ಅಂದ್ರೆ ಸಿಟ್ಟು ಬಂದಾಯ್ತು, ಬೇಜಾರು. ಅವ್ರದ್ದು ಫೋನ್, ಆ ವಿಶ್ವಾಸಿ ಫೋನ್ ತೆಗ್ದಿದ್ದಾರೆ, ನಮ್ಮ ಫೋನ್ ತೆಗೋದಿಲ್ಲ. ಹಾಲೆಲೂಯಾ. ಆದ್ರೆ ಇವ್ರು ಫೋನ್ ಮಾಡಿದಾಗ ಅವ್ರು ತೆಗಿಬೇಕು. ಅವರು ಕಷ್ಟ, ದುಃಖ, ಸಮಸ್ಯೆಯಲ್ಲಿದ್ದಾಗ ನೆವರ್ ಇಂಪಾಸಿಬಲ್. ಅವರಿಗಾದ್ರೆ ಏನಾಯ್ತು? ಇಂಥ ಜನ ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಸಭೆಯಲ್ಲೆಲ್ಲ ಇಡೀ ಪ್ರಪಂಚ ಇನ್ಕ್ಲೂಡ್ ಹೇಳ್ತಾ ಇರೋದು, ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಬೇಕು ಅಂತ ಹೇಳ್ತದೆ ದೇವರ ವಾಕ್ಯ. ರಬಲ ಶಂದ ರೋಕೋಬ. ಹಾಲೆಲೂಯಾ. ಕೊರತೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅವರ ಜೊತೆಯಲ್ಲಿ ನಿಲ್ಲಬೇಕು. ಇದೇ ಕ್ರಿಸ್ತನಿಗೆ ತೋರಿಸುವ ಪ್ರೀತಿಯಾಗಿದೆ ಪ್ರಿಯನಾದ ಸಹೋದರ ಸಹೋದರಿಯರೇ. ಯಾರಿಗೂ ಕೊರತೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ.
ಯೇಸು ಸ್ವಾಮಿನೂ ಕೊರತೆಗಳನ್ನು ಅನುಭವಿಸಿದ್ರು, ಕಷ್ಟಗಳನ್ನು ಅನುಭವಿಸಿದ್ರು, ಬಾಧೆಗಳನ್ನು ಅನುಭವಿಸಿದ್ರು, ನಿಂದನೆಗಳು, ಅಪಮಾನಗಳು ಬೇಕಾದಷ್ಟು. ನಮ್ಮದು ನಿಮ್ಮದು ಯಾವ ಲೆಕ್ಕ? ಹಾಲೆಲೂಯಾ. ಅದಕ್ಕಾಗಿ ದೇವರನ್ನ ಎಂದಿಗೂ ನಾವು ಪ್ರಾರ್ಥನೆ, ವಾಕ್ಯ, ಹೆಚ್ಚಾಗಿ ನಂಬಿಕೆ. ಕಣ್ಣಿಗೆ ಕಾಣ್ತಾ ಇಲ್ಲ ಯೇಸು ಸ್ವಾಮಿ ಇವತ್ತು, ಆದರೂ ನಾವು ನಂಬುತ್ತಾ ಇದ್ದೇವೆ. ಯಾಕೆ? ಒಂದು ವಾಕ್ಯ ಸಂದೇಶ ಇದೆ, ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವನು ಧನ್ಯನು. ಕಂಡು ಎಲ್ಲರೂ ನಂಬಬಹುದು, ನಿಜ. ಆದರೆ ಒಂದು ಲೋಕ ಇದೆ, ಪರಲೋಕ ಇದೆ. ಹಾಲೆಲೂಯಾ. ಅಂತ ಜಾಗಕ್ಕೆ, ಕಾಣದೇ ಇರುವ ಲೋಕಕ್ಕೆ ದೇವರು ನಮ್ಮನ್ನ ಕರೆದುಕೊಂಡು ಹೋಗುತ್ತಾ ಇದ್ದಾರೆ ಅಂತ ಈ ಭೂಮಿ ಮೇಲೆ ಎಷ್ಟೋ ವಿಶ್ವಾಸಿಗಳು ನಂಬಿಕೆಯಾಗಿ ಜೀವಿಸ್ತಾ ಇದ್ದಾರೆ. ಹಾಲೆಲೂಯಾ. ಆ ನಂಬಿಕೆಯನ್ನೇ ಕುರಿತು ದೇವರು ಹೇಳ್ತಾ ಇದ್ದಾರೆ, ಭೂ ಸಂಬಂಧವಾದ ಮೇಲೆ ಮನಸ್ಸಿಡಬೇಡ್ರಿ, ದ್ರವ್ಯ ಆಶೆಗಳನ್ನ ಬಿಟ್ಟು ಬಿಡ್ರಿ. ಹಾಲೆಲೂಯಾ. ಆದರೆ ಎರಡೂ ಬೇಕು ನಮಗೆ. ದೇವರ ರಾಜ್ಯವೂ ಬೇಕು, ದ್ರವ್ಯಾಶೆ ಬೇಕು. ಈ ಬೇಕಾದಷ್ಟು ಮಾರ್ಗಗಳಿದೆ, ಅದೆಲ್ಲ ನಾವು ನಡಿಬೇಕು. ಹಾಲೆಲೂಯಾ. ಇಲ್ಲ, ಆ ಥರ ಆಪ್ಷನ್ ಎಲ್ಲೂ ಬೈಬಲ್ ಬರ್ದಿಲ್ಲ. ಪ್ರಿಯನಾದ ಸಹೋದರ ಸಹೋದರಿಯರೇ, ಒಂದು ಜೀವ ಮರಣ ಎರಡು ನಮ್ಮ ಮುಂದೆ ಇದೆ. ಶಾಪ ಆಶೀರ್ವಾದ ಎರಡು ನಮ್ಮ ಮುಂದೆ ಇದೆ. ನರಕ ಮತ್ತು ಪರಲೋಕ ಎರಡು ನಮ್ಮ ಮುಂದೆ ಇದೆ. ಯುವರ್ ಚಾಯ್ಸ್. ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಹಾಲೆಲೂಯಾ. ಇಲ್ಲಿ ಯಾರಿಗೆ ಯಾರು ತೊಂದರೆ ಮಾಡುವುದಿಲ್ಲ. ನಿಮ್ಮನ್ನ ಯಾಕಪ್ಪ ಅಂತ ಯಾರು ಕೇಳುವರು ಇರುವುದಿಲ್ಲ, ಪ್ರಿಯನಾದ ಸಹೋದರ ಸಹೋದರಿ. ಆದರೆ ಒಂದು ನಂಬಿಕೆ ಇಟ್ಟುಕೊಳ್ಬೇಕು. ಒಂದು ದಿವಸ ಇದೆ, ಎಲ್ಲ ಪುಸ್ತಕಗಳ ತೆರೆಯಲ್ಪಡ್ತದೆ. ಪ್ರತಿ ಒಬ್ಬರಿಗೂ ತೀರ್ಪು ಕೊಡುವ ದೇವರು ಇದ್ದಾರೆ ಎಂಬುದ ಮಾತ್ರ ನಾವು ಮರಿಬಾರದು, ಪ್ರಿಯನಾದ ಸಹೋದರ ಸಹೋದರಿ. ಹಾಲೆಲೂಯಾ. ಹಾಗಾಗಿ ಯಾವಾಗ ತೀರ್ಪು ಕೊಡುವಾತನು ನಮ್ಮ ಮುಂದೆ ಇದ್ದಾರಪ್ಪ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ಬಹಳ ಭದ್ರವಾಗಿ ನಡಿಬೇಕು ಈ ಭೂಮಿ ಮೇಲೆ. ಯಾರಿಗೆ ಎಷ್ಟು ವರ್ಷಗಳ ಕಾಲ ಆಯುಷ್ ಕಾಲಗಳು ಅಂತ ತಿಳಿಯದು. ರಾತ್ರಿ ಮಲಗಿ ಬೆಳಗ್ಗೆ ಎಷ್ಟೋ ಜನ ಭೂಮಿ ಮೇಲೆ ಏಳುವುದಿಲ್ಲ. ಅಕಸ್ಮಾತ್ ಎದ್ದರು ಸತ ಅವರು ಹೊರಗಡೆ ಹೋಗಿ ಬರುವಾಗ ಗ್ಯಾರಂಟಿ ಇರುವುದಿಲ್ಲ. ಇಂತಹ ಕಾಲಘಟ್ಟದಲ್ಲಿ ನಾವು ನೀವು ಜೀವಿಸ್ತಾ ಇದ್ದೇವೆ. ಏನಾರ ಹೆಚ್ಚು ಕಮ್ಮಿ ಆಗಿ ದೇವರ ಕಡೆ ನಾವು ಅರ್ಧಂಬರ್ಧ ತಿಳಿದುಕೊಂಡು ಬಾಕಿ ಅರ್ಧಂಬರ್ಧ ದೇವರಲ್ಲಿದ್ದು ಲೋಕ ಬಿಟ್ಟು ಬಿಟ್ರೆ ಏನ್ ಗತಿ ಆದೀತು? ಹಾಗೆ ಆಗದಂಗೆ ನಮ್ಮನ್ನ ನಾವು ಎಚ್ಚರಿಕೆಯಿಂದ ಕಾಪಾಡ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನನ್ನ ಬರೋಣ ಸಮೀಪವಾಗಿದೆ, ನಿಮ್ಮನ್ನ ನೀವು ಎಚ್ಚರಿಕೆಯಿಂದ ಕಾದುಕೊಳ್ಳಿರಿ. ನಾನು ಕೊಟ್ಟಿರೋ ವಾಕ್ಯ ಸಂದೇಶವನ್ನ ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಿಡಿದುಕೊಂಡು ಅದೇ ರೀತಿಯಾಗಿ ಜೀವಿಸಿರಿ ಭೂಮಿ ಮೇಲೆ. ಪರಿಶುದ್ಧಾತ್ಮನು ನಿಮಗೆ ಕೊಟ್ಟಿದ್ದೀನಲ್ಲ, ಆ ಆತ್ಮನು ಹೇಗೆ ನಿಮಗೆ ಇಂಥ ತಪ್ಪುಗಳನ್ನ ಮಾಡಬೇಡ, ಹೀಗೆ ಮಾತಾಡಬೇಡ, ಹಾಗೆ ಮಾತಾಡಬೇಡ ಅಂತ ಎಲ್ಲ ಒಂದು ನಿಮಗೆ ನಿಮ್ಮ ಆತ್ಮಕ್ಕೆ ತಿಳಿಸುವಾಗ ಅವರ ಶಬ್ದಕ್ಕೆ ಕಿವಿ ಕೊಡ್ತಾ ಇಲ್ವಲ್ಲ? ಹಲ್ಲೆಲೂಯಾ. ದೇವರಾತ್ಮನು ನಮ್ಮ ಒಳಗೆ ಕಾರ್ಯ ಮಾಡುವಾಗ ಆ ದೇವರಾತ್ಮನ ಶಬ್ದಗಳಿಗೆ ಕಿವಿ ಕೊಡಬೇಕು. ದೇವರಾತ್ಮ ಏನು ಹೇಳ್ತಾ ಇದ್ದಾರೆ ನನ್ನ ಆತ್ಮಕ್ಕೆ, ಏನು ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ, ಅದನ್ನ ನಾವು ಕೇಳಬೇಕು. ಹೌದು, ನಾವು ಇದನ್ನ ಯಾಕೋ ಇದು ಸರಿ ಆಗ್ತಾ ಇಲ್ಲ, ಈ ಮಾತಿನ ಮೇಲೆ ಸರಿ ಆಗ್ತಾ ಇಲ್ಲ, ಅದು ಸರಿ ಆಗ್ತಾ ಇಲ್ಲ, ಇದು ಸರಿ ಆಗ್ತಾ ಇಲ್ಲ. ಅವಾಗ ನಾವು ಸರಿಪಡಿಸ್ಬೇಕು. ಏನಾಗಲ್ಲ, ಅವ್ರು ನಡೀತಾ ಇಲ್ವಾ, ಇವರು ನಡೀತಾ ಇಲ್ವಾ, ನಾನು ನಂದೇನು ಮಹಾ ದೊಡ್ಡದು ಅಂತ ನಾವು ಹಾಗೆ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ಬೇರೆ, ಇವರು ಬೇರೆ, ನಾವು ಬೇರೆ. ನಮ್ಮನ್ನ ಲೋಕದಿಂದ ಸಪ್ರೇಟ್ ಮಾಡಿದ್ದಾರೆ. ಇನ್ನೊಬ್ಬರನ್ನ ನೋಡಿ ಬದುಕಬೇಡ ಪ್ರಿಯನಾದ ಸಹೋದರ ಸಹೋದರಿಯರೇ. ನಿನಗೆ ಕೊಟ್ಟಿರೋಂಥ ತಲಾಂತನ ಮೇರೆಗೆ ನಾವು ನೀವು ಜೀವಿಸಬೇಕಾಗಿದೆ.
ಅದಕ್ಕೆ ದೇವ್ರು ಹೇಳ್ತಾರೆ, ಇವ್ರನ್ನ ನೋಡಿ ಮಾಡು, ಅವ್ರನ್ನ ನೋಡಿ ಕಲಿಬೇಡ, ಇವ್ರನ್ನ ನೋಡಿ ಕಲಿಬೇಡ, ಅವ್ರನ್ನ ನೋಡಿ ಈ ರೀತಿ ಜೀವನ ಮಾಡ್ತಾ ಇದ್ದಾರೆ, ಈ ರೀತಿ ನಡೀತಾ ಇದ್ದಾರೆ, ಹಾಲೆಲೂಯಾ, ಅದಕ್ಕೆ ಬೇಡ. ಹಾಗಾಗಿ ನಮಗೆ ಕೊಟ್ಟಿರುವಂಥ ತಲಾಂತಗಳನ್ನ ಬಿಗಿಯಾಗಿ ಹಿಡಿದುಕೊಂಡು ದೇವರ ಕೈಯಲ್ಲಿ ನಮ್ಮ ಆತ್ಮವನ್ನ ಒಪ್ಪಿಸಿಕೊಡುವಂಥ ಕೆಲಸಗಳು ನೀವು ಈಗ ಮಾಡಬೇಕಾಗಿದೆ ಪ್ರಿಯ ಸಹೋದರ. ಹಾಲೆಲೂಯಾ. ಅದಕ್ಕಾಗಿ ಈ ಕೊಟ್ಟಂಥ ವಾಕ್ಯ ಸಂದೇಶ, ಇನ್ನೂ ಕೆಳಗಡೆ ತುಂಬ ವಾಕ್ಯಗಳಿದೆ, ಆದರೆ ದೇವರಾತ್ಮನ ನಡೆಸಲಿಕ್ಕೆ ನನಗೆ ಬೇರೆನೇ ಆಗಿದೆ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ. ನಾಳೆ ದೇವರ ಚಿತ್ತವಾದರೆ ಇನ್ನೂ ಕೆಳಗಡೆ ಕೆಲವು ವಾಕ್ಯಗಳಿದೆ, ಅದಾಗಿ ಕಂಟಿನ್ಯೂ ಮಾಡಿಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯದೊಂದಿಗೆ ನೀವು ಮಾತನಾಡಿ ದೇವರೇ, ಪರಲೋಕವನ್ನು ಭೂಲೋಕವನ್ನು ಕುರಿತು ಸ್ವಾಮಿ, ಈ ಭೂಮಿ ಮೇಲೆ ಹೇಗೆ ಜೀವಿಸಬೇಕು, ಆ ರಾಜ್ಯಕ್ಕೆ ಸೇರಬೇಕು ಎಂಬುದಾಗಿ ನೀವು ಈ ಪ್ರಕಟ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜನೇ. ಹಾಲೆಲೂಯಾ. ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ವಿಡಿಯೋ ಮುಖಾಂತರ ನೋಡುವಂತ ಪ್ರತಿ ಒಂದು ಸಹೋದರ ಸಹೋದರಿ ಕುಟುಂಬಗಳಿಗೆ ಸ್ವಾಮಿ ದೇವರೇ, ಅವರೆಲ್ಲರನ್ನು ನೆನೆಸಿ ನಿಮ್ಮ ಕರುಗಳನ್ನು ಒಪ್ಪಿಸಿ ಕೊಡ್ತಾ ಇದ್ದೇನೆ ಸ್ವಾಮಿ. ಅವರ ಆತ್ಮಿಕ ಜೀವನದಲ್ಲಿ ಇನ್ನೂ ಬಲ ಹೊಂದಲಿ ಅಪ್ಪ. ನನ್ನನ್ನು ಸೇರಿ ಇನ್ನೂ ಬಲ ಹೊಂದುತ್ತೇವೆ ರಾಜಾವೇ. ನಿಮ್ಮ ಕೃಪೆ ಸಾನ್ನಿಧ್ಯ, ನಿಮ್ಮ ಹಸ್ತ ದೇವರೇ ನಮ್ಮೆಲ್ಲರ ಸಂಗಡ ಇರಲಿ, ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.